ಖಗ್ರಾಸ್ ಚಂದ್ರಗ್ರಹಣ ಈ ಹಿನ್ನೆಲೆಯಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ಮಧ್ಯಾಹ್ನದ ನಂತರ ಬಂದ್ ಆಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಪೂಜೆಯನ್ನ ಕೂಡ ನೆರವೇರಿಸ್ತಾರಂತೆ. ಹಾಗಿದ್ದಾಗ ಆ ದೇವಸ್ಥಾನಗಳು ಯಾವುದು, ಯಾವ ದೇವಸ್ಥಾನಗಳು ಬಂದಾಗತ್ತೆ, ಎಲ್ಲ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಖಗ್ರಾಸ್ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಇದೆ. ಗ್ರಹಣ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದಿಗ್ಬಂಧನ. ಗ್ರಹಣದ ಎಫೆಕ್ಟ್ ದೇವಸ್ಥಾನಗಳು ಬಂದಾಗತ್ತೆ. ಮಧ್ಯಾಹ್ನದಿಂದಲೇ ದೇವಸ್ಥಾನಗಳನ್ನು ಬಂದ್ ಮಾಡಲಾಗುತ್ತೆ. ಗ್ರಹಣದ ನಂತರ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಲೇಬೇಕು, ಮಾಡ್ತಾರೆ. ಸೊ ನಾಳೆ ಬೆಳಗ್ಗೆ ಪೂಜೆಯ ನಂತರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಗ್ರಹಣ ಇಲ್ಲದೇ ಇದ್ರೂ ಕೂಡ ರಾತ್ರಿ 9:57 ನಂತರ ದೇವಸ್ಥಾನಗಳು ಓಪನ್ ಆಗ್ತಾನೆ ಇರಲಿಲ್ಲ, ದರ್ಶನ ಕೂಡ ಇರ್ತಾ ಇರಲಿಲ್ಲ. ಕೆಲವು ದೇವಸ್ಥಾನಗಳು 11 ಗಂಟೆವರೆಗೂ ಇರ್ತಿದ್ವು. ಅವು ಕೂಡ ಈಗ 1 ಅವರ್, 1.5 ಅವರ್, 2 ಅವರ್ ಮುಂಚೆನೆ ಕ್ಲೋಸ್ ಆಗುತ್ತೆ, ದರ್ಶನಕ್ಕೆ ಇರೋದಿಲ್ಲ. ಆದರೆ ಕೆಲವು ದೇವಸ್ಥಾನಗಳು ಇವತ್ತು ಮಧ್ಯಾಹ್ನದಿಂದಲೇ ಸಂಪೂರ್ಣವಾಗಿ ದರ್ಬೆಯನ್ನ ಹಾಕಿ ಸಂಪೂರ್ಣವಾಗಿ ಮುಚ್ಚಿಡಲಾಗುತ್ತೆ. ಯಾಕೆ ಅಂತಂದ್ರೆ ಗ್ರಹಣದ ಪರಿಣಾಮವಾಗಿ ಅದರ ವಿಗ್ರಹಗಳೇನಿರ್ತವೆ, ಮೂರ್ತಿಗಳೇನಿರುತ್ತೆ, ಅದರ ಮೇಲೆ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಇದರಲ್ಲಿ ಸೂರ್ಯಗ್ರಹಣದ ಅತಿ ಹೆಚ್ಚಿನ ಪರಿಣಾಮಗಳು ಉಂಟು ಮಾಡುತ್ತೆ, ಚಂದ್ರಗ್ರಹಣದಿಲ್ಲ. ಚಂದ್ರಗ್ರಹಣ ಮನಕಾರಕ ಅಂತ ಹೇಳ್ತಾರೆ. ನೀರಿನ ಮೇಲೆ ಅತಿ ಹೆಚ್ಚಿನ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ದೇಹವೂ ಕೂಡ 73% ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹದ ಮೇಲೆಯೂ ಕೂಡ ಪರಿಣಾಮಗಳನ್ನು ಈ ಗ್ರಹಣ ಉಂಟು ಮಾಡುತ್ತೆ ಅನ್ನೋದು. ಸಾಮಾನ್ಯವಾಗಿ ನಿಮಗೆ ಹುಣ್ಣಿಮೆಯ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ವಿಪರೀತವಾಗಿ ಏರಿಳಿತಗಳಾಗ್ತಾ ಇರತ್ತೆ. ನೀವು ಗಮನಿಸಿರ್ಬೋದು ಅದನ್ನು ನೋಡೋದಾದರೆ ಹುಣ್ಣಿಮೆಯ ಸಂದರ್ಭದಲ್ಲಿ. ಹಾಗೆ ದೇಹದಲ್ಲೂ ಕೂಡ ನೀರಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ದೇಹದ ಮೇಲೆಯೂ ಕೂಡ ಗ್ರಹಣದ ಪರಿಣಾಮಗಳು ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಆಗುತ್ತೆ, ಅದು ವಿಪರೀತವಾಗಿ ಏರಿಳಿತಗಳಾಗುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಗ್ರಹಣ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದಿಗ್ಬಂಧನವನ್ನು ಹಾಕಲಾಗಿದೆ. ಸೊ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ಬಂದ್ ಮಾಡ್ತಾರೆ. ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡ್ತಾರೆ. ದೇವರಿಗೆ ಅಭಿಷೇಕ ಪೂಜೆಯ ಬಳಿಕ ಗರ್ಭಗುಡಿಯನ್ನು ಇವತ್ತು ಬಂದ್ ಮಾಡಲಿದ್ದಾರೆ. ನಾಳೆ ಮೊದಲ ಪೂಜೆಯ ನಂತರ ಜನರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಅದರಲ್ಲೂ ಕೂಡ ಸೋಮವಾರ ಶಿವನ ವಾರ ಅಂತ ಹೇಳ್ತಾರೆ. ಗ್ರಹಣ ಹಿನ್ನೆಲೆಯಲ್ಲಿ ದೇವರಿಗೂ ಕೂಡ ದಿಗ್ಬಂಧನ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಬಂದಾಗುತ್ತೆ. ಇವತ್ತು ಅಭಿಷೇಕವನ್ನೆಲ್ಲ ಮಾಡಿ ಬಾಗಿಲನ್ನು ಹಾಕಲಾಗುತ್ತೆ 11-12 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಪೂಜೆಯ ನಂತರ ಜನರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ವರ್ಷದ ಕೊನೆಯ ಚಂದ್ರಗ್ರಹಣ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಬಹುತೇಕ ದೇವಾಲಯಗಳು ಕೂಡ ಮಧ್ಯಾಹ್ನ ಕ್ಲೋಸ್ ಆಗ್ತಾ ಇದ್ದಾವೆ. ನಾನಿವತ್ತು ಗವಿಪುರಂನಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ದೇವಾಲಯದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈಗಾಗಲೇ ದೇವಾಲಯವನ್ನು ಬೆಳಿಗ್ಗೆ 7 ಗಂಟೆಯಿಂದಲೇ ಕೂಡ ಓಪನನ್ನು ಮಾಡಲಾಗಿದೆ. ಜೊತೆಗೆ ದೇವರಿಗೆ, ಅದರಲ್ಲೂ ಕೂಡ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಇರಬಹುದು, ಜೊತೆಗೆ ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ಹೂಗಳ ಅಭಿಷೇಕ, ಹೀಗೆ ಅನೇಕ ಅಭಿಷೇಕಗಳನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಅಲಂಕಾರಗಳನ್ನು ಮಾಡಿಬಿಟ್ಟು ಭಕ್ತಾದಿಗಳ ದರ್ಶನಕ್ಕೂ ಕೂಡ ಇಡಲಾಗಿದೆ. ಇವತ್ತು ಗ್ರಹಣವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅನ್ನ ನೈವೇದ್ಯವನ್ನು ಬದಲಾಗಿ ಇವತ್ತು ಕ್ಷೀರ ನೈವೇದ್ಯವನ್ನು ಕೂಡ ಅರ್ಪಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ 11 ಗಂಟೆಗೆ ದೇವಾಲಯ ಕ್ಲೋಸ್ ಎನ್ನುವಂತಹ ನಿಟ್ಟಿನಲ್ಲಿ ಅನೇಕ ಜನ ಭಕ್ತಾದಿಗಳು ಕೂಡ ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಜನ ಬಂದ್ಬಿಟ್ಟು ಗವಿಗಂಗಾಧರೇಶ್ವರ ದೇವಾಲಯವನ್ನು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ದೇವರ ದರ್ಶನವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ಗ್ರಹಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಸಾಕಷ್ಟು ಒಂದು ಆತಂಕ ಕೂಡ ಮನೆ ಮಾಡಿರುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಭಕ್ತಾದಿಗಳು ಕೂಡ ಈ ಒಂದು ದೇವರ ದರ್ಶನವನ್ನು ನೀಡ್ತಕ್ಕಂತಹ, ಅಂದರೆ ದೇವರ ದರ್ಶನಕ್ಕೆ ಬಂದಿರತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲೊಬ್ರು ಭಕ್ತಾದಿಗಳಿದ್ದಾರೆ, ಅವ್ರನ್ನೇ ಮಾತನಾಡ್ತಾನೆ. ಸರ್, ಗ್ರಹಣ ಏನು ಹೇಳ್ತೀರಾ? ಇವತ್ತು ದೇವರ ದರ್ಶನಕ್ಕೆ ಬಂದಿದ್ದೀರಾ? ಗ್ರಹಣ ರಾತ್ರಿ ಆಗುತ್ತಲ್ಲ, ಸೊ ಬೆಳಗ್ಗೆ ಮತ್ತೆ ವಿಶೇಷವಾಗಿ ಪೂಜೆಗಳಿರುತ್ತೆ. ಗ್ರಹಣದ ಮೇಲೆ ಎಲ್ರಿಗೂ ಒಂದು ಸಾಮಾನ್ಯವಾಗಿ ಎಲ್ಲ ಇದು ಮಾಡ್ತೀವಲ್ಲ, ಅದು ಇವತ್ತು ರಾತ್ರಿ ಬಂದಿರೋದ್ರಿಂದ ಎಲ್ರಿಗೂ ಸ್ವಲ್ಪ ಅನುಕೂಲ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ಎಲ್ಗೂ ನಾನು ಕೆಲಸಕ್ಕೆ ಎಲ್ಲ ಮತ್ತೆ ದೇವರುಗಳನ್ನ ತೊಳೆಯೋದು ಅದೆಲ್ಲ ಇರುತ್ತೆ, ಅದೆಲ್ಲ ಮಾಡಿಕೊಂಡು ಹೋಗ್ಬೋದು. ಅದಕ್ಕಾಗಿ ಬೆಳಗ್ಗೆನೇ ಬಂದಿದ್ದೀವಿ. ಹೌದೌದು. ಅಂದರೆ ಇರ್ತಕ್ಕಂಥ ಭಕ್ತಾದಿಗಳು ಕೂಡ ಹೇಳೋದೇನಂತಂದರೆ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಬಂದುಬಿಟ್ಟು ದೇವರ ದರ್ಶನವನ್ನು ಪಡಿತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿಯೂ ಕೂಡ ಶಿವನಿಗೆ ದರ್ಬೆಯನ್ನು ಹಾಕಿಬಿಟ್ಟು ದರ್ಬೆಯ ಬಂಧನದಲ್ಲಿ ದೇವರನ್ನು ಇಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಜೊತೆಗೆ 11 ಗಂಟೆಗೆ ದೇವಾಲಯದ ಬಾಗಿಲು ಕೂಡ ಕ್ಲೋಸ್ ಆಗುತ್ತೆ. ನಂತರ ಅಂದರೆ ಮರುದಿನವೇ ದೇವಾಲಯವನ್ನು ಶುದ್ಧೀಕರಣ ಮಾಡಿಬಿಟ್ಟು ವಿಶೇಷವಾಗಿರ್ತಕ್ಕಂಥ
ರುದ್ರಾಭಿಷೇಕ ಸೇರಿದಂತೆ ಅನೇಕ ಪೂಜಾ ಕೈಕರ್ಯಗಳನ್ನು ನಡೆಸಿ ನಂತರ ಈ ಒಂದು ದೇವಾಲಯವನ್ನು ಕೂಡ ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ದೇವಾಲಯದ ಆಡಳಿತ ಮಂಡಳಿ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಗವಿಗಂಗಾಧರೇಶ್ವರ ದೇವಾಲಯ 11 ಗಂಟೆಗೆ ಕ್ಲೋಸ್ ಆದರೆ ನಾಳೆ ಬೆಳಿಗ್ಗೆ ದೇವಾಲಯ ಓಪನ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹನುಮಂತನ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.